ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವರಾಗಿರೋ ಶರಣ್ ಪ್ರಕಾಶ್ ಪಾಟೀಲ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನು ಅಂದರೆ, ಈ ಡೇಟ್ನಲ್ಲಿ ಅಂದರೆ ಫೆಬ್ರವರಿ 26, 27ನೇ ತಾರೀಕು ಸುಮಾರು 500 ಕಂಪ್ನಿಗಳು ಈ ಉದ್ಯೋಗ ಮೇಳಕ್ಕೆ ಭಾಗವಹಿಸಿದೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ರಾಜ್ಯದ ಯುವಜನತೆ. ನೀವು ನೋಡಿದ್ರಲ್ಲ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ 500ಕ್ಕೂ ಹೆಚ್ಚು ಕಂಪನಿ ಬರುತ್ತೆ ಅಂತ. ಇವಾಗ ಬೃಹತ್ ಉದ್ಯೋಗ ಮೇಳಕ್ಕೆ ಹೇಗೆ ರಿಜಿಸ್ಟರ್ ಆಗಬೇಕು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಮೊದಲನೇದಾಗಿ ನೀವು skillconnect.kaushalkar.com ಅಂತ ಗೂಗಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಡಿಸ್ಕ್ರಿಪ್ಷನಿಗೆ ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗೆ ಗೂಗಲಲ್ಲಿ ಈ ಪೇಜ್ಗೆ ಕರ್ಕೊಂಡೋಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಈ ಥರ ನಿಮಗೆ ಡಿಸ್ಪ್ಲೇ ಕಾಣುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ರಿಜಿಸ್ಟರ್ ಅಂತ ಒಂದು ಬಟನ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ನೋಡ್ಬೋದು, ಇಲ್ಲಿ ಉದ್ಯೋಗ ಮೇಳ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಇಲ್ಲೊಂದು ಫಾರ್ಮ್ ಕಾಣುತ್ತೆ. ನೀವು ಇದನ್ನು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಂದೊಂದು ಅಡ್ವೈಸ್ ಏನು ಅಂದರೆ, ಇಲ್ಲಿ ಸ್ಯಾಂಪಲ್ ರೆಸ್ಯೂಮೆ ಫಾರ್ಮ್ಯಾಟ್ ಅಂತ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಒಂದು ಡಾಕ್ಯುಮೆಂಟ್ ಬರುತ್ತೆ. ಅದರಲ್ಲಿ ನೀವು ಕೆಲವೊಂದು ಡೀಟೇಲ್ಸು ಕೇಳಿದ್ದಾರೆ ಅವರು. ನಿಮ್ಮ ಹೆಸರೇನು, ತಂದೆ ತಾಯಿ ಹೆಸರೇನು, ಯಾವ ಏಜು, ಎಷ್ಟು ಓದಿದ್ದೀರಾ ಅಂತ ಎಷ್ಟೊಂದು ಡೀಟೇಲ್ಸ್ ಕೇಳಿದ್ದಾರೆ. ನಿಮ್ಮ ಡೀಟೇಲ್ಸ್ನ ಕೊಟ್ಕೊಂಡು ನೀವು ಒಂದು ರೆಸ್ಯೂಮೆನ ಕ್ರಿಯೇಟ್ ಮಾಡಿಟ್ಕೊಂಡಿರಬೇಕು. ಆಮೇಲೆ ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಅವರು ನಿಮ್ಮ ಮೇಲ್ ಐ ಡಿ ಕೇಳ್ತಾ ಇದ್ದಾರೆ ಮತ್ತು ಫೋನ್ ನಂಬರ್ ಕೊಡ್ತಾ ಇದ್ದಾರೆ. ಇಲ್ಲಿ ಇಮೇಲ್ ಐ ಡಿ ನೀವು ಕೊಟ್ಬಿಟ್ಟು ಇಲ್ಲಿ ವೆರಿಫೈ ಇಮೇಲ್ ವಿತ್ ವಿಯಾ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೇಲಿಗೆ ಒಂದು OTP ಬಂದಿರುತ್ತೆ. ಅದನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಅದೇ ಥರ ನಿಮ್ಮ ಫೋನ್ ನಂಬರ್ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ವೆರಿಫೈ ಫೋನ್ ನಂಬರ್ ವಿಯಾ OTP ಮೇಲೆ ಕ್ಲಿಕ್ ಮಾಡಿದರೆ ಒಂದು OTP ಬರುತ್ತೆ ಫೋನಲ್ಲಿ. ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ್ದಾದಮೇಲೆ ನಿಮಗೆ ನೆಕ್ಸ್ಟು ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೇಳಿದರೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ ಹೆಸರನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ಫಿಲ್ ಮಾಡಬೇಕು. ನಿಮ್ಮ ಜೆಂಡರ್ನ ಫಿಲ್ ಮಾಡಬೇಕು. ಅದೇ ಥರ ನಿಮ್ಮ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ನ ಫಿಲ್ ಮಾಡಬೇಕಾಗುತ್ತೆ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಆರ್ ಯು ಪರ್ಸ್ನಲಿ ಡಿಸೇಬಲ್ಡ್ ಅಂದರೆ ನೀವೇನಾದ್ರು ವಿಕಲಚೇತನರಾಗಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಇಲ್ಲ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಅದೇ ಥರ ಇಲ್ಲಿ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಕ್ಯಾಟಗರಿಗೆ ಸಂಬಂಧ ಇರುತ್ತೋ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ಥರ ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಇಮೇಲ್ ಐ ಡಿ ಕೇಳಿದ್ದಾರೆ, ಅದನ್ನು ಎಂಟರ್ ಮಾಡಬೇಕು. ಇಲ್ಲಿ ಡಿಸ್ಟಿಕ್ ಕೇಳಿದ್ದಾರೆ, ನೀವು ಯಾವ ಡಿಸ್ಟಿಕ್ಕಲ್ಲಿ ಜನನ ಹೊಂದಿರ್ತೀರಾ ಆ ಡಿಸ್ಟಿಕ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ತಾಲೂಕು ಕೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಡಿಸ್ಟಿಕ್ ಇಲ್ಲಿ ರಾಯಚೂರು ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಅದೇ ಥರ ತಾಲೂಕಲ್ಲಿ ಆವಾಗ ಆ ಜಿಲ್ಲೆಗೆ ಸಂಬಂಧಪಟ್ಟ ತಾಲೂಕು ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಅಡ್ರೆಸ್ ಕೇಳಿದರೆ, ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೋ ಇಲ್ಲ ಅಂದರೆ ಪ್ರೆಸೆಂಟ್ ಅಡ್ರೆಸ್ ಏನಿರುತ್ತೋ ಅದನ್ನು ನೀವು ಕಂಪ್ಲೀಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪಿನ್ ಕೋಡ್ ಕೇಳಿದ್ದಾರೆ. ಇಲ್ಲಿ ನೀವು ಪಿನ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಆಪ್ಷನ್ ಕೇಳಿದ್ದಾರೆ, ಹೈಯೆಸ್ಟ್ ಎಜುಕೇಷನ್ ಡೀಟೇಲ್ಸ್ ಅಂತ. ಇಲ್ಲಿ ಎಲ್ಲಿವರೆಗೂ ಹೈಯೆಸ್ಟಾಗಿ ನೀವು ಓದಿರ್ತೀರೋ ಅದನ್ನು ನೀವು ಇಲ್ಲಿ ಡ್ರಾಪ್ ಡೌನ್ ಮುಖಾಂತರ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಲಾಸ್ಟಲ್ಲಿ ಕೇಳಿದ್ದಾರೆ ಇಯರ್ ಆಫ್ ಪಾಸಿಂಗ್ ಅಂದರೆ ನಿಮ್ಮ ಹೈಯೆಸ್ಟ್ ಡಿಗ್ರಿನ ಯಾವ ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅಂತ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ಅವರು ಸಾಫ್ಟ್ ಸ್ಕಿಲ್ಸ್ನ ಕೇಳಿದ್ದಾರೆ. ನಿಮಗೆ ಇಲ್ಲಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟೊಂದು ಆಪ್ಷನ್ ತೋರಿಸುತ್ತೆ. ನಿಮಗೆ ರಿಲೇಟೆಡ್ ಯಾವ್ದು ಸೂಕ್ತವಾಗಿದೆಯೋ ಅದನ್ನು ನೋಡಿಕೊಂಡು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ನೀವು ಮಲ್ಟಿಪಲ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದಲ್ಲ, ಈ ಥರ ಮಲ್ಟಿಪಲ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ 17ನೇ ಆಪ್ಷನ್ ಮೇಲೆ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೊಟ್ಟಿದ್ದಾರೆ, ಇಲ್ಲ ನಿಮಗೆ ಯಾವ್ದು ರಿಲೇಟೆಡ್ ಆಗಿ ನಿಮಗೆ ಯಾವುದು ಕೋರ್ಸ್ ಇಷ್ಟ ಇರುತ್ತೋ, ಯಾವ್ದು ಬರ್ತಾ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ನೀವು ಇಲ್ಲಿ ರೆಸ್ಯೂಮೇನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಮೊದಲು ಸ್ಯಾಂಪಲ್ ರೆಸ್ಯೂಮೆ ಫಾರ್ಮ್ಯಾಟ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ನೀವು ನಿಮ್ಮ ಇನ್ಫಾರ್ಮೇಷನ್ನ ಕೊಟ್ಕೊಂಡು ಅಲ್ಲಿ ನಿಮ್ಮ ಒಂದು ಸ್ಯಾಂಪಲ್ ರೆಸ್ಯೂಮೇನ ನೀವು ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಆ ರೆಸ್ಯೂಮೇನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಏನು ಅಂದರೆ, ಅದು PDF ಫಾರ್ಮೆಟು ಇಲ್ಲ ಡಾಕ್ ಫಾರ್ಮೆಟು, ಇಮೇಜಸ್ ಆದರೆ JPEG ಫಾರ್ಮೆಟಲ್ಲಿ ಇರಬೇಕು. ನನ್ನ ಸಜೆಷನ್ನು ಆಲ್ವೇಸ್ ನೀವು PDF ಫಾರ್ಮೆಟಲ್ಲಿ ಇಡಿ, ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಗುಡ್ ನ್ಯೂಸ್ ಏನು ಅಂದರೆ, ಇಲ್ಲಿ ಫ್ರೆಷರ್ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಮತ್ತು ನಿಮಗೇನಾದರೂ ಜಾಸ್ತಿ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ರೂ ನೀವು ಕೂಡ ಅಪ್ಲೈ ಮಾಡ್ಬೋದು.
ಅದೇ ಥರ ನೀವು ಇಲ್ಲಿ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ, ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ಜಾಬ್ ಫೇರ್ ಅಂತ. ಅಂದರೆ ಈ ಜಾಬ್ ಫೇರ್ ಅಂದರೆ ಉದ್ಯೋಗ ಮೇಳ ಇದೆ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಒಂದು ಡ್ರಾಪ್ ಡೌನ್ ಸರ್ವೇದು ಅವರು ತಗೊತಾ ಇದ್ದಾರೆ ಸರ್ವೆಗೋಸ್ಕರ. ಸೊ ಇಲ್ಲಿ ನಿಮಗೆ ಯಾವ್ದು ಸೂಕ್ತ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 23ನೇ ಆಪ್ಷನಲ್ಲಿ ಇಲ್ಲಿ ಜಸ್ಟ್ NA ಅಂತ ಟೈಪ್ ಮಾಡಿ. ಇದು ಏನು ನಮಗೆ ಅಷ್ಟೊಂದು ಸಂಬಂಧಪಟ್ಟಿಲ್ಲ. ಇಲ್ಲಾಂದರೆ ನಿಮಗೇನಾದ್ರು ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಇಲ್ಲಿ ನೀವು ಈ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಅದೇ ಥರ ಇನ್ನು ಫೈನಲಾಗೆ 24ನೇ ಕ್ವಶನ್ ನಂಬರಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಬಟನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬ್ಲೂ ಕಲರ್ ಬಟನ್ ಕನ್ವರ್ಟ್ ಆಗುತ್ತೆ. ಆಮೇಲೆ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸೊ ನೀವು ಒಂದು ಸಾರಿ ಫಾರಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ID ಬರುತ್ತೆ ಮತ್ತು ಒಂದು URL ಬರುತ್ತೆ. ಸೊ ಈ ಅಪ್ಲಿಕೇಶನ್ IDನ ಒಂದು ಕಡೆ ಬರ್ಕೊಳ್ಳಿ. ಇವಾಗ ನೀವೇನು ಮಾಡಬೇಕು ಅಂದರೆ ಈ URL ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. URL ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಲಾಗಿನ್ ಪೇಜ್ ಬರುತ್ತೆ. ಫಸ್ಟು ನೀವು ಯೂಸರ್ ನೇಮು ಅಥವಾ ಈ ಕ್ಯಾಂಡಿಡೇಟ್ ID ನೋಡಿದ್ರಲ್ಲ ಅದನ್ನು ಎಂಟರ್ ಮಾಡಬೇಕು ಮತ್ತು ಪಾಸ್ವರ್ಡ್ನ ನೀವು ಎಂಟರ್ ಮಾಡಬೇಕು. ಅದೆಲ್ಲ ಮಾಡಿದ ಮೇಲೆ ನೀವು ಅಕೌಂಟ್ ಒಳಗೆ ಒಂದು ಸರಿ ಬಂದ್ರಿ ಅಂದರೆ ನಿಮಗೆ ಈ ಥರ ಡ್ಯಾಶ್ ಬೋರ್ಡ್ ಕಾಣುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಮೈ ಅಪ್ಲಿಕೇಶನ್ ಅಂಡರಲ್ಲಿ ನಿಮಗೆ ನೀವು ಅಪ್ಲಿಕೇಶನ್ ಹಾಕಿರೋದು ಸಕ್ಸಸ್ಫುಲ್ ಅಂತ ಇಲ್ಲಿ ಒಂದು ಆ್ಯಕ್ಟಿವ್ ಅಂತ ಒಂದು ಮಾರ್ಕ್ ಇರುತ್ತೆ ನೋಡಿ, ಇದು ಸಕ್ಸಸ್ಫುಲ್ ಅಂತ ತಿಳಿಸುತ್ತೆ. ಸೊ ಫೈನಲಾಗಿ ನಿಮಗೇನಾದ್ರು ಡೌಟ್ ಇತ್ತು ಅಂದರೆ ಇದ್ರ ಬಗ್ಗೆ ನೀವು ಈ ಸಹಾಯವಾಣಿಗೆ ನೀವು ಸಂಪರ್ಕ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಯಾರ್ಯಾರು ಈ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಕೆಲಸ ಸಿಗಲಿ ಅಂತ ದೇವರಿಗೆ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ಗುಡ್ ಬೈ.